ಇವರು ಒಂದು ಸಿನಿಮಾ ಮಾಡಿದ್ದಾರೆ ಲೂಪ್ ಅಂತ. ನನಗೆ ಎಲ್ಲಪ್ಪ ಅವ್ರಿಗೆ ಫಸ್ಟ್ ಆಫ್ ಆಲ್ ಅಭಿನಂದನೆಗಳು. ಕನ್ನಡ ಸಿನಿಮಾ ಮಾಡ್ತಾ ಇದ್ದಾರೆ. ಶಶಿಕಿರಣ್ ಅಭಿನಂದನೆಗಳು ನಿಮ್ಗೂ. ಯಶವಂತ್ ಇಲ್ಲೇ ಇದ್ದೀರಾ? ಯಶವಂತ್ ಅವರ ಹೆಸರೇ ಯಶಸ್ಸು ಸಿಗಲಿ. ಅಂಡ್ ಶೋಭಿತಾ ಅವರು ಹೀರೋಯಿನ್ ಆಗಿ ಮಾಡಿದ್ದಾರೆ, ಅವ್ರಿಗೆ ಅಭಿನಂದನೆಗಳು. ಅಂಡ್ ಬಹಳಷ್ಟು ಪ್ರಮುಖ ಪಾತ್ರಗಳಲ್ಲಿರುವ ಸಿನಿಮಾಗಳು ಮಾಡ್ತಾ ಇದ್ದಾರೆ. ಅವ್ರಿಗೆ ಈ ಸಿನಿಮಾ ಒಳ್ಳೆ ಫೌಂಡೇಶನ್ ಆಗಲಿ ಅಂತ ಹಾರೈಸ್ತೀನಿ. ಮಂಜುಳಾ ಅವರು ಕೂಡ ನನ್ನ ಸ್ನೇಹಿತರು, ಅವ್ರಿಗೂ ಕೂಡ ಶುಭಾಶಯ. ಇಲ್ಲಿ ಬರ್ಲಿಕ್ಕೆ ಮುಖ್ಯವಾದ ಕಾರಣ ನನ್ನ ಅತ್ಯಂತ ಆಪ್ತ ಸ್ನೇಹಿತ ಉಮೇಶ್ ನಮ್ಮ ಎಲ್ಲಾ ಹಂತದಲ್ಲೂ ಜೊತೆ ನಿಂತ್ಕೊಳ್ಳೋ ಸ್ನೇಹಿತ. ಸರ್ ಬರ್ಲೇಬೇಕು, ನೀವು ಮಿಸ್ ಮಾಡಂಗಿಲ್ಲ ಇವ್ರುಗಳೇ. ಸೊ ಅದು ಕರೆದಂಗಿಲ್ಲ, ವಾರ್ ಮಾಡ್ದಂಗಿತ್ತು, ಬರ್ಲೇಬೇಕು ನೀವು ಅಷ್ಟೇ ಅನ್ನೋ ತರದಲ್ಲಿ ಇತ್ತು. ಅಣ್ಣನ ಎದುರಾಕಳಕ್ ಆಯ್ತದ? ಟ್ರಂಪ್ ಎದುರಾಕೊಂಡು ಇರಾಕೆ ಉಳಿದಿಲ್ಲ, ಅಣ್ಣನ ಎದುರಾಕೊಂಡು ನಾನೇ ಉಳಿತೀನಿ. ಅಣ್ಣ ನೋಡಿ ಗಡ ನಡುಬಿಟ್ಟು ಉದುರ್ಕೊಂಡು ಬಂದ್ಬಿಟ್ಟೆ ನಾನು. ಅಣ್ಣ ನೀವ್ ಹೇಳ್ದಾಗೆ ಬಿಲ್ಡಪ್ ಕೊಟ್ಟಿದ್ದೀನಿ. ಸೊ ಒಳ್ಳೆ ಸ್ನೇಹಿತ, ತುಂಬಾ ಒಳ್ಳೆ ಮನುಷ್ಯ. ನಂಗೆ ತುಂಬಾ ಖುಷಿ ಆಗುತ್ತೆ ಈತನ ಬೆಳವಣಿಗೆ ಬಗ್ಗೆ. ಕೋ ಪ್ರೊಡ್ಯೂಸರ್ ಆಗಿ ಈ ಸಿನಿಮಾ ನಿಲ್ಸೋಕೆ ತಮ್ಮ ಕೈಯಿಂದ ಏನ್ ಸಾಧ್ಯ ಅದನ್ನ ಮಾಡಿದ್ದಾರೆ. ಎಲ್ಲಪ್ಪ ಅವನ್ನ ನಮ್ಮ ಆಂಕರ್ ಮಮತಾ ಐನಾಪುರ ಅಂದ್ರೆ ಇದೆ ಮೀರಜು ಲೋಂಡಾಗೋಬೇಕಾದ್ರೆ ಬೆಳಗಾವು ಉಗಾರ್ ಅಲ್ಲಿಂದ ಮುಂದೆ ತಾನದು ಐನಾಪುರದಲ್ಲಿ ನಂಗೆ 15,000 ರೂಪಾಯಿ ಒಬ್ರು ಕೊಡ್ಬೇಕು. ಅವ್ರ ಬಂದು ಈಸ್ಕೊಂಡಿರ್ತೀನಿ, ನೀವು ಅಲ್ಲೋಗಿ ಈಸ್ಕೊಳ್ಳಿ ಅಂತ ಕರೆಕ್ಟ್ ಮಾಡ್ಕೊಳ್ಳಿ ನೋಡೋಣ. ಸೊ ಆಕ್ಚುಲಿ ಖುಷಿ ಆಯ್ತು. ಅಂಡ್ ವಿಚಾರ ಏನಂದ್ರೆ ಈಗಿನ ಜನರೇಷನ್ ಹಾಳಾಗ್ತಾ ಇದೆ. ಬೆಟ್ಟಿಂಗ್ ಮಾಫಿಯಾ ಅಥವಾ ಇನ್ನೊಂದಷ್ಟು ಡ್ರಗ್ ಇಂಥದಕ್ಕೆ ಅಡಿಕ್ಟ್ ಆಗ್ಬಿಟ್ಟಿದ್ದಾರೆ. ಈ ಸೂಕ್ಷ್ಮಗಳನ್ನ ಇಟ್ಕೊಂಡು ಬಹಳ ವಿಶೇಷವಾಗಿ ಮಾಡುವಂತ ಪ್ರಯತ್ನ ಮಾಡಿದ್ದೀರಾ. ಶೋಭಿತಾ ಒಳ್ಳೆ ಪಾತ್ರಕ್ಕೆ ಬೆಳಕು ಚೆಲ್ಲಿದ್ದೀರಾ. ನಿಜವಾಗ್ಲೂ ಪ್ರತಿಭಾವಂತವರು, ಅವ್ರು ಒಳ್ಳೊಳ್ಳೆ ಪಾತ್ರಗಳು ಸಿಕ್ಲಿ, ಬಿಪಾಸ ಬಸವಾಗ್ಲಿ ಅಂತ ನಾನು ನಿಮ್ಗೆ ಹಾರೈಸ್ತೀನಿ. ಸುಮಾರು ಧಾರಾವಾಹಿಗಳು ಮಾಡ್ಕೊಂಡು ಬಂದಿದ್ದೆ. ಇತ್ತೀಚೆಗೆ ಸಿನಿಮಾಗಳು ಮಾಡ್ತಾ ಇದ್ದೀನಿ. ನಾನು ಕೂಡ ಒಂದ್ ಸಿನಿಮಾ ಪ್ರೊಡ್ಯೂಸ್ ಮಾಡಿದೆ, ಇನ್ನ ಅದನ್ನ ರಿಲೀಸ್ ಮಾಡಿಲ್ಲ. ಈಗ ಲೂಪ್ ಸಿನಿಮಾ ಬಗ್ಗೆ ಮಾತಾಡ್ಬೇಕಂತಂದ್ರೆ, ಈ ಸಿನಿಮಾದಲ್ಲಿ ಹೀರೋಗೆ ತಾಯಿ ಕ್ಯಾರೆಕ್ಟರ್ ಮಾಡಿದೀನಿ. ತುಂಬಾ ಚೆನ್ನಾಗಿ ಬಂದಿದೆ ಸಿನಿಮಾ. ಡೈರೆಕ್ಟರ್ ಸರ್ ತುಂಬಾ ಎಫರ್ಟ್ ಹಾಕಿದ್ದಾರೆ. ಯಾಕಂದ್ರೆ ಒಂದು ಡೈರೆಕ್ಷನ್ ಮಾಡ್ತೀವಿ ಅಂದ್ರೆ ಅಷ್ಟು ಸುಲಭ ಅಲ್ಲ. ಪ್ರೊಡ್ಯೂಸರ್ ಸಿಗೋದು ತುಂಬಾ ಕಷ್ಟ ಇದೆ. ಪ್ರೊಡ್ಯೂಸರ್ ಸಿಕ್ಕಿದ್ರು ಪ್ರೊಡ್ಯೂಸರ್ ನ ಬೀದಿಗೆ ತರಬಾರ್ದು. ಸೊ ಇವ್ರು ಇರೋದ್ರಲ್ಲಿ ಬೀದಿಗೆ ತಂದಿಲ್ಲ ಪಾಪ. ತುಂಬಾ ಕಷ್ಟಪಟ್ಟಿದ್ದಾರೆ. ಪ್ರೊಡ್ಯೂಸರ್ ತುಂಬಾ ಸಪೋರ್ಟ್ ಮಾಡಿದ್ದಾರೆ. ಆಲ್ಮೋಸ್ಟ್ ಶೂಟಿಂಗ್ ಎಲ್ಲ ಬೆಂಗಳೂರು ಮತ್ತೆ ಬಿಡದಿಲಿ ಶೂಟ್ ಆಗಿದೆ. ನಮ್ಮನೆಯಲ್ಲೇ ಶೂಟ್ ಆಗಿದೆ. ನನ್ಗಂತೂ ತುಂಬಾ ಖುಷಿ ಇದೆ. ಮತ್ತೆ ನಮ್ಮ ಏರಿಯಾದಲ್ಲಿ ಒಂದ್ ಅಂಗಡಿಲಾಗಿದೆ. ತುಂಬಾ ಕಷ್ಟಪಟ್ಟು ಸಪೋರ್ಟ್ ಮಾಡಿದ್ದಾರೆ. ಇಲ್ಲ ಹೇಳ್ಬೇಕು, ಯಾಕಂದ್ರೆ ಅಂಗಡಿಯವ್ರಿಗೆ ಖುಷಿ ಆಗುತ್ತಲ್ವಾ. ಸೊ ಅವ್ರು ಒನ್ ಡೇ ಶೂಟಿಗೆ ಫ್ರೀ ಮಾಡ್ಕೊಟ್ಟಿದ್ದಾರೆ. ಅಂತವ್ರನ್ನ ನಾವು ನೆನ್ಸ್ಕೋಬೇಕು. ನಮ್ ಕಷ್ಟಕ್ಕೆ ಮತ್ತೆ ನಾವ್ ಏನೋ ಒಂದ್ ಕೆಲಸ ಮಾಡ್ತೀವಿ ಅಂದಾಗ ಸಪೋರ್ಟ್ ಮಾಡ್ತಾರಲ್ಲ, ಅಂತವ್ರನ್ನ ಮರಿಬಾರ್ದೆ ಯಾವತ್ತುವೆ. ಸಂತೋಷನ, ಥ್ಯಾಂಕ್ ಯು ಸೋ ಮಚ್ ನಿಮ್ ಅಂಗಡಿನ ಬಿಟ್ಕೊಟ್ಟಿದ್ದಕ್ಕೆ ಶೂಟಿಂಗ್ಗೆ. ಸೊ ಮತ್ತೆ ಪ್ರಥಮ್ ಸರ್ ಬರ್ತಾರೆ ಅಂತ ನಂಗೆ ಪ್ರಾಮಿಸ್ಲಿ ಗೊತ್ತಿರ್ಲಿಲ್ಲ. ಸೊ ನೋಡ್ಬಿಟ್ಟು ತುಂಬಾ ಖುಷಿ ಆಯ್ತು. ಯಾಕಂದ್ರೆ ಪ್ರಥಮ್ ಸರ್ನ ನಾನು ಮೀಟ್ ಆಗಿದ್ದೆ. ತುಂಬಾ ಒಳ್ಳೆ ಹುಡುಗಾನೆ, ಕೆಟ್ಟ ಹುಡುಗ ಅಲ್ಲ, ಒಳ್ಳೆ ಹುಡುಗಾನೆ. ನೋಡೋದಕ್ಕೆ ಸ್ವಲ್ಪ ಭಯ ಆಗ್ತಿತ್ತು ನಂಗೆ ಸ್ಟಾರ್ಟಿಂಗು. ಅವ್ರು ಇನ್ವೈಟ್ ಮಾಡಿದಾಗ ನಾನು ಹೆಂಗೋ ಏನೋ ಅಂತ ತುಂಬಾ ಭಯದಲ್ಲೇ ಹೋಗಿದ್ದೆ. ಬಟ್ ನಿಜವಾಗ್ಲೂ ಪ್ರೀತಿ ಮಾಡ್ಕೊಟ್ಟಿದ್ರು, ಸ್ನಾಕ್ಸ್ ಕೊಟ್ರು, ತಿಂದೆ ಕುಡ್ದೆ. ಆಮೇಲೆ ಭಯ ಇತ್ತು. ನಾನು ಓಪನ್ ಆಗೇ ಮಾತಾಡ್ದೆ. ಈಗ ಹೆಂಗ್ ಮಾತಾಡ್ತಿದ್ದೀನೋ ಅವತ್ತು ಅವ್ರನ್ನ ಮಾತಾಡ್ಸುವಾಗ್ಲೂ ಹಾಗೆ ಅಂದೆ, ಸರ್ ಎಲ್ಲ ಒಳ್ಳೆ ಹುಡುಗ ಅಂತಾರೆ, ನೋಡಕ್ ಒಂದ್ ಸ್ವಲ್ಪ ಭಯ ಆಗುತ್ತೆ, ಹೇಗೋ ಏನೋ ಅಂತ ಭಯ ಇತ್ತು. ಸೊ ನೀವು ನೋಡಿದ್ಮೇಲೆ ಮಾತಾಡ್ಸಿದ್ಮೇಲೆ ಆ ಭಯ ಹೋಯ್ತು. ಸೊ ಈಗ್ಲೂ ಅಷ್ಟೇ ಬರ್ತಾರೆ ಅಂತ ಪ್ರಾಮಿಸ್ಲಿ ಗೊತ್ತಿರ್ಲಿಲ್ಲ. ನೋಡಿದ ತಕ್ಷಣ ತುಂಬಾ ಖುಷಿ ಆಯ್ತು. ಸೊ ಎಲ್ರಿಗೂ ಥ್ಯಾಂಕ್ ಯು ಸೋ ಮಚ್. ನಾನು ಅಭಿ ಸಾಮ್ರಾಟ್ ಅಂತ. ಸೊ ಯಶವಂತ್ ಸರ್ ನಿಮ್ಗೆ ಥ್ಯಾಂಕ್ ಯು ಸೋ ಮಚ್ ಫಾರ್ ದ ಅಪರ್ಚುನಿಟಿ. ಅಂಡ್ ಪ್ರಥಮ್ ಸರ್ ನಿಮಗೂ ಕೂಡ ಥ್ಯಾಂಕ್ ಯು ಸೋ ಮಚ್. ಯಾಕೆಂದ್ರೆ ಹೊಸಬರಿಗೆ ಬಂದು ಸಪೋರ್ಟ್ ಮಾಡೋದು ತುಂಬಾ ಕಮ್ಮಿ. ಸೊ ಅಂತದ್ರಲ್ಲಿ ನೀವು ಕರೆದಿದ ತಕ್ಷಣ ಬಂದು ಸಪೋರ್ಟ್ ಮಾಡೋದಕ್ಕೆ ತುಂಬಾ ಖುಷಿ ಆಯ್ತು. ನಾನು ಕೇಳಿದ್ದೆ ಒಳ್ಳೆ ಹುಡುಗ ಪ್ರಥಮ್ ಅಂತ, ಪ್ರೂವ್ ಮಾಡ್ಬಿಟ್ರಿ. ಸೊ ಥ್ಯಾಂಕ್ ಯು ಸೋ ಮಚ್ ಸರ್. ಅಂಡ್ ಟ್ರೈಲರ್ ನೋಡಿದ್ರೆ ನಿಮ್ಗೆ ಎಲ್ಲರಿಗೂ ಗೊತ್ತಾಗುತ್ತೆ ಇಟ್ಸ್ ಅಬೌಟ್ ಡ್ರಗ್ಸ್ ಅಂಡ್ ಬೆಟ್ಟಿಂಗ್ ಅಂತ. ಸೊ ನನ್ನ ಫ್ರೆಂಡ್ಸ್ ತುಂಬಾ ಜನ ಇದ್ದಾರೆ ಈ ಬೆಟ್ಟಿಂಗ್ ಹೇಳೋರು ಮತ್ತೆ ಬೇರೆ ಬೇರೆ ಚಟುವಟಿಕೆಗಳನ್ನ ಅಳವಡಿಸ್ಕೊಂಡಿರೋರು. ಅವ್ರನ್ನೆಲ್ಲರೂ ಒದ್ದು ಕರ್ಕೊಂಡ್ಬಂದು ಸಿನಿಮಾನ ತೋರಿಸ್ತೀನಿ. ದಯವಿಟ್ಟು ನಿಮ್ಮ ಮನೆಯಲ್ಲಿ ಅಕ್ಕಪಕ್ಕದಲ್ಲಿ ಯಾರಾದ್ರೂ ಈ ಬೆಟ್ಟಿಂಗು ಮತ್ತೆ ಈ ಎಣ್ಣೆ ಹೊಡೆಯೋದು, ಗಾಂಜಾ ಈ ತರ ಎಲ್ಲ ಮಾಡ್ತಿದ್ರೆ ಅವ್ರನ್ನೂ ಕರ್ಕೊಂಡ್ಬಂದು ಸಿನಿಮಾನ ತೋರಿಸಿ. ಅಂಡ್ ನಾನು ಹೇಳ್ತೀನಿ, ಅಪ್ಪ ಅಮ್ಮ ವಿತ್ ಫ್ಯಾಮಿಲಿ ಜೊತೆ ಬಂದು ನೋಡುವಂತ ಸಿನಿಮಾ. ಅಪ್ಪ ಅಮ್ಮ ತಮ್ಮ ಮಕ್ಕಳನ್ನ ಕರ್ಕೊಂಡ್ಬಂದು ನೋಡುವಂತ ಸಿನಿಮಾ. ಯಾಕೆಂದ್ರೆ ಬಂದಾಗ ಅವ್ರಿಗೆ ಗೊತ್ತಾಗುತ್ತೆ. ಸೊ ಬೆಟ್ಟಿಂಗ್ ಆಡಿ ಎಷ್ಟು ಜನ ಲೈಫ್ ನ ಹಾಳು ಮಾಡ್ಕೊಂಡು ಯಾವ್ಯಾವ ತರ ಪರಿಸ್ಥಿತಿನ ಅನುಭವಿಸ್ತಾರೆ ಅನ್ನೋದು ತುಂಬಾ ಚೆನ್ನಾಗಿ ತೋರಿಸಿದ್ದಾರೆ. ಅಂಡ್ ನಮ್ಮ ಯಲ್ಲಪ್ಪ ಸರ್ಗೆ, ಸರ್ ನಿಮ್ಗೂ ಥ್ಯಾಂಕ್ ಯು ಸೋ ಮಚ್. ಯಾಕೆಂದ್ರೆ ಇನ್ನೂ ಹೆಚ್ಚು ಈ ಸಿನಿಮಾ ಸಕ್ಸಸ್ ಆಗಿ ಇನ್ನೂ ಹೆಚ್ಚು ಸಿನಿಮಾಗಳನ್ನ ಪ್ರೊಡ್ಯೂಸ್ ಮಾಡಿ ಅವತ್ತು ಶೂಟಿಂಗ್ ಮುಗಿದಾಗ ಎಲ್ಲಾರನ್ನೂ ಕರೆದು ಮನೇಲಿ ಊಟ ಹಾಕಿದ್ರಿ. ಇದೇ ತರ ಇನ್ನೂ ಹೆಚ್ಚು ಶೂಟಿಂಗ್ ಮಾಡಿ ಇಡೀ ಇಂಡಸ್ಟ್ರಿಗೆ ಊಟ ಹಾಕೋ ತರ ನೀವು ಯಶಸ್ಸನ್ನ ತಗೊಳ್ಳಿ. ಅಂಡ್ ನಾನು ಶೋಭಿತಾ ಮ್ಯಾಮ್ ಅಂಡ್ ಶಶಿ ಬ್ರೋ ಶೂಟಿಂಗ್ ಅಲ್ಲಿ ಆಕ್ಟ್ ಮಾಡ್ಬೇಕಾದ್ರೆ ಶಶಿ ಬ್ರೋ ಕಷ್ಟ ನಾನು ನೋಡಿದ್ದೀನಿ. ಯಾಕೆಂದ್ರೆ ಅಂದ್ರೆ ಸೀನ್ ನಡಿಬೇಕಾದ್ರೆ ಜೊತೆಲೇ ಇರೋರು. ನಾನು ಏನಾದ್ರು ಬ್ರೋ ಶಶಿ ಬ್ರೋ ಅಂತ ತಿರುಗೋಷ್ಟು ಕಟ್ ಹೇಳಿದ ತಕ್ಷಣ ಪಕ್ಕದಲ್ಲೇ ಇರ್ತಾ ಇರ್ಲಿಲ್ಲ.
ಆಲ್ಮೋಸ್ಟ್ ಸಾರಿ ಬ್ರೋ ಏನೋ ಒಂದು ಪೇಮೆಂಟ್ ಮಾಡ್ಬೇಕಾಯ್ತು ಅದಕ್ಕೆ ಹುಡುಗಿದ್ದೆ ಅಂತ ಅಲ್ಲಿ ಹೊರಟೋಗ್ತಾ ಇದ್ರು. ಸೊ ಸೊ ಹಂಗಾಗಿ ಅಂಡ್ ಉಮೇಶ್ ಸರ್ ನಿಮ್ಗೂ ಕೂಡ ಥ್ಯಾಂಕ್ ಯು ಸೋ ಮಚ್. ಯಶವಂತ್ ಸರ್ ನಿಮ್ ಕಷ್ಟ ನಮಗೂ ಗೊತ್ತು. ಸೊ ಇವಾಗ ಹೇಳೋ ಅವಶ್ಯಕತೆ ಇಲ್ಲ, ಯಾಕೆಂದ್ರೆ ಜನ ಮಾತಾಡ್ತಾರೆ ಬಿಡಿ ಸಿನಿಮಾ ರಿಲೀಸ್ ಆದಾಗ. ನಮಸ್ಕಾರ, ನಾವು ಉಮೇಶ್ ಅಂತ. ನಿಮ್ಗೆ ಆಲ್ಮೋಸ್ಟ್ ಎಲ್ಲ ಡಿಜಿಟಲ್ ಮೀಡಿಯಾದಲ್ಲಿ ನಾನು ನೋಡಿರ್ತೀರಾ. ನಾನು ಕೂಡ ಡಿಜಿಟಲ್ PR ಸುಮಾರು ಸಿನಿಮಾ ಮಾಡಿದ್ದೀನಿ. ಮೊದಲಿಗೆ ಪ್ರಥಮ್ ಸರ್ಗೆ ಥ್ಯಾಂಕ್ಸ್. ಯಾಕೆಂದ್ರೆ ನಿನ್ನೆ ನೈಟ್ ನಾನು ಫೋನ್ ಮಾಡಿದೆ, ಗುರುಳಿ ಹಿಂಗಿದೆ ಸಿನಿಮಾ ಬಂದು ಲಾಂಚ್ ಮಾಡ್ಕೊಡಿ ಟ್ರೈಲರ್ ಅಂತ. ಅವ್ರ ಸಿನಿಮಾ ಪ್ರಮೋಷನ್ ಇದ್ರು ಕೂಡ ನಾನು ಬಂದು ಲಾಂಚ್ ಮಾಡ್ಕೊಟ್ಟಿದ್ದಾರೆ, ಮೊದಲಿಗೆ ಥ್ಯಾಂಕ್ಸ್. ಆಮೇಲೆ ಸಿನಿಮಾ ಟ್ರೈಲರ್ ನೋಡಿದ್ರು. ಟ್ರೈಲರ್ ನೀವು ನೋಡಿದ್ರಿ. ಫಸ್ಟ್ ಟೈಮ್ ಒಂದು ಕೋ ಪ್ರೊಡ್ಯೂಸರ್ಗೆ ಸಪೋರ್ಟ್ ಮಾಡಿದ್ದೀನಿ ಹೊಸಬ್ರು ತಂಡಕ್ಕೆ. ಇದಕ್ಕೆಲ್ಲ ಮುಖ್ಯ ಕಾರಣ ನಮ್ಮ ಶಶಿಕಿರಣ್ ಅಂತ ಹೀರೋ. ಅವ್ರ ಫಾದರೇ ಪ್ರೊಡ್ಯೂಸ್ ಮಾಡಿರೋದು, ಮೇನ್ ಪ್ರೊಡ್ಯೂಸರು. ಸೊ ಒಳ್ಳೇದಾಗ್ಲಿ. ಮತ್ತೆ ಯಶವಂತ್ ಅಷ್ಟೇನೆ, ನನ್ನ ಹತ್ರ ಬಂದು ಸ್ಟೋರಿ ಹೇಳಿದಾಗ ಹಿಂಗೆ ಮಾಡೋಣ ಅಂತ ಈ ಕತೆ ಹೇಳಿದಾಗ ತುಂಬಾ ಚೆನ್ನಾಗಿ ಅನಿಸ್ತು. ಈಗಿನ ಜನರೇಷನ್ಗೆ ಕತೆ ಸೂಟ್ ಆಗುತ್ತೆ ಅಂತ ಅನಿಸ್ತು. ಸೊ ನನ್ನ ಕೈಲಿ ಏನಾಗುತ್ತೆ ಅಷ್ಟು ಸಪೋರ್ಟ್ ನಾನು ಮಾಡಿದ್ದೀನಿ. ಸೊ ಒಳ್ಳೇದಾಗ್ಲಿ. ಸೊ ಈಗ ನನ್ನ ಸಿನಿಮಾ ಬಗ್ಗೆ ಹೇಳಬೇಕು ಅಂತಂದರೆ, ಲೂಪ್ ನಾನು ಕಂಡಿರೋ ಕನಸಲ್ಲಿ ಮೊದಲನೇ ಹೆಜ್ಜೆನೇ ಈ ಲೂಪ್ ಸಿನಿಮಾ. ಈ ಮೊದಲನೇ ಹೆಜ್ಜೆ ಬರೋಕ್ಕೋಸ್ಕರ ಹಗಲು ರಾತ್ರಿ ಕಷ್ಟಪಟ್ಟಿದ್ದೀನಿ, ನೋವುಗಳನ್ನ ಅನುಭವಿಸಿದ್ದೀನಿ, ಟೀಕೆಗಳನ್ನ ಎದುರಿಸಿದ್ದೀನಿ, ಸಮಸ್ಯೆಗಳನ್ನೂ ಎದುರಿಸಿದ್ದೀನಿ. ಸೊ ಇಷ್ಟೆಲ್ಲ ಹೋರಾಟ ಮಾಡಿ ತುಂಬ ಸುಸ್ತಾಗ್ಬಿಟ್ಟಿದ್ದೀನಿ. ಬಟ್ ಒಂದು ಕಾನ್ಫಿಡೆನ್ಸ್ ನನ್ನಲ್ಲಿ ಏನಿದೆ ಅಂತಂದರೆ, ಇಷ್ಟೆಲ್ಲ ಹೋರಾಟ ಮಾಡಿರೋ ನನಗೆ ನನ್ನ ಕನಸಿಂದ ಸಾಯೋವರೆಗೂ ಓಡ್ತಾ ಇರ್ತೀನಿ. ಆ ಕನಸನ್ನ ನನಸು ಮಾಡ್ಕೊಳ್ಳೋವರೆಗೂ ನಾನು ಎಲ್ಲೂ ನಿಲ್ಲಲ್ಲ ಅಂತ ನಾನು ಹೇಳ್ತೀನಿ. ಸೊ ಇತ್ತೀಚಿನ ದಿನಗಳಲ್ಲಿ ಆಲ್ಮೋಸ್ಟ್ ಆಲು ಬೆಟ್ಟಿಂಗ್ಸು, ಗ್ಯಾಮ್ಲಿಂಗ್ಸು ಮತ್ತೆ ಈ ಡ್ರಗ್ಸು ಇದ್ರ ತುಂಬಾ ಹೆಚ್ಚಾಗ್ತಾ ಇದೆ. ಅದು ಯಾವ ರೀತಿ ಅಂತಂದ್ರೆ, ಈ ಬೆಟ್ಟಿಂಗ್ಸು ಈಗ ಮುಂಚೆ ಇಲ್ಲೀಗಲ್ ಅಂತ ಮಾಡ್ತಾ ಇದ್ರು, ಯಾಕಂದ್ರೆ ಓಪನ್ ಆಗಿ ಆಡ್ತಾ ಇದ್ರು. ಇವಾಗ ಡಿಜಿಟಲ್ ಬಂದಿರೋದ್ರಿಂದ ಅದು ಯಾರಿಗೂ ಗೊತ್ತಾಗ್ತಾ ಇಲ್ಲ. ಇವಾಗ ಮೊಬೈಲ್ ಅಲ್ಲೇನೆ ಒಂದು ಆ್ಯಪ್ ಇನ್ಸ್ಟಾಲ್ ಮಾಡಿ ಅದು ID ಕೊಟ್ರೆ, ID ಪಾಸ್ವರ್ಡ್ ಹಾಕಿದ್ರೆ ನಾವೇ ಅಮೌಂಟ್ನ ವಿತ್ಡ್ರಾ ಮಾಡ್ಕೋಬಹುದು, ಅಮೌಂಟ್ನ ಡೆಪಾಸಿಟ್ ಮಾಡ್ಕೋಬಹುದು. ಸೊ ಈ ತರ ಈಗ ಗೊತ್ತಾಗ್ತಾ ಇಲ್ಲ. ಡಿಜಿಟಲ್ ಅನ್ನೋದು ಅದು ಈಗ ಬೆಟ್ಟರ್ಸ್ಗೆ, ಬೆಟ್ಟಿಂಗ್ ಆಡೋನ್ಗೆ ಅದು ತುಂಬಾ ಸುಲಭ ದಾರಿ ಆಗ್ಬಿಟ್ಟಿದೆ ಅದು. ಸೊ ಅದನ್ನು ಕೂಡ ನಾವು ತೆರೆ ಮೇಲೆ ತಂದಿದ್ದೀವಿ.